ಗೋಕಾಕ್ ಸ್ಟೈಲ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಹುಕ್ಕೇರಿ ಸ್ಟೈಲ್ ಇನ್ನ ಅವ್ರಿಗೆ ಗೊತ್ತಾಗಿಲ್ಲ. ಹುಕ್ಕೇರಿ ಸ್ಟೈಲ್ ಇನ್ನೂ ಗೊತ್ತಾಗ್ಬೇಕಾರೆ ಟೈಮ್ ಹತ್ತೈತಿ. ಇದೇ ಎ ಬಿ ಪಾಟೀಲ್ ಹೇಳ್ರು, ರಮೇಶ್ ಕತ್ತಿ ಎ ಬಿ ಪಾಟೀಲ್ ನನ್ನ ಲೆಕ್ಕಕ್ಕಿಲ್ಲ. ಯಾರು? ನನ್ನ ಅಣ್ಣ. ಯಾರವರು? ನಮ್ಮ ತಾಲೂಕಿನ ಸುಪುತ್ರ. ಯಾರವ್ರ? ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ. ಯಾರಿಗೆ ಮಾತಾಡಕತ್ತೀರಿ ನೀವು? ಭಾಳ ವಿಚಾರ ಮಾಡಿ ಮಾತಾಡ್ಬೇಕಾಗ್ತದೆ. 28ನೇ ತಾರೀಕು ಮುಗಿಲಿ, ಎ ಬಿ ಪಾಟೀಲ್ ಬಡ್ಡಿ ಸಹಿತ ನಿಮ್ಮನ್ನ ಲೆಕ್ಕ ತೋರಿಸೋರು ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಡ್ಡಿ ಸಹಿತ ಏನು 2008ರಾಗ ಅವ್ರು ತಂದು ಇಲ್ಲಿ ಬಿಟ್ಟರು, ಅಲ್ಲಿ ಏನು ತೋರಿಸ್ರು, ಅಲ್ಲಿಂದ ಹಿಡಿದು ಇಲ್ಲಿ ತನಕ ನೀವು ಮಾಡಿದಂಥ ಯಾದಿ ಅದ್ರ ಮ್ಯಾಗ ಆಗುವಂಥ ಬಡ್ಡಿ ಒಟ್ಟು ಕಂಪ್ಲೀಟ್ ಹುಕ್ಕೇರಿ ತಾಲೂಕಿನಿಂದ ಹೊರಗೆ ಹಾಕುವಂಥದ್ದು ನಿಮಗೆ ಲೆಕ್ಕ ಸಿಗುತ್ತೈತೆ ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದರ ನಂತರ ಹೇಳಿದ್ರು ಅವರು, ರಮೇಶ್ ಕತ್ತಿ ಬಹಳ ಶಿವರೂಪ, ಅವನಂಗೆ ಭಾಷಣ ಮಾಡಕ್ಕೆ ಯಾವ ಮಗ್ಗು ಬರುವುದಿಲ್ಲ. ಹೌದು, ನಮ್ಮ ಸಂಸ್ಕಾರ ಐತದ. ಅದು ನಮ್ಮ ದೇಶದ ಎಲ್ಲರೂ ಭಾಷಣ ಮಾಡ್ಬೋದು. ಇದೀಗ ಒಬ್ಬ ರಾವ್ ಸಾಹೇಬ್ ಮಾಡಿದ ಭಾಷಣ, ಅಮಿತ್ ಪಾಟೀಲ್ ಮಾಡಿದ ಭಾಷಣ, ಮತ್ತಾರು ನೀವು ಮಾತ್ರ ಮಾಡಬೇಡಿ. ನನಗೆ ತಿಳಿದು ನಾ ಮಾತಾಡ್ದು, ನಿಮಗೆ ತಿಳಿದು ನೀವು ಮಾತಾಡ್ರಿ. ಭಾಷಣ ಮಾಡುವಂಥ ಸ್ವತಂತ್ರ ಈಗ ನಮಗೈತಿ. ಆದ್ರೆ ನಿಮಗೆ ಭಾಷಣ ಮಾಡೋದಿಲ್ಲ. ಮಂದಿ ಹೊಲ ಮಣಿ ಬರ್ಸ್ಕೊಳ್ಳೋದ ನೀವು ಭಾಷಣ ಮಾಡೋದ್ರಾಗ ಶಿವರಿಲ್ಲ. ನೀವು ಭಾಷಣ ಮಾಡಕ್ ಶಿವರಿಲ್ಲ. ಎಲ್ಲರ ನ್ಯಾಯದ ಜಮೀನು ಸಿಕ್ಕ್ರ, ಎಲ್ಲರ ನ್ಯಾಯದ ಮಣಿ ಸಿಕ್ಕ್ರ, ಎಲ್ಲರ ಸೀಮ್ಯಾಗ ನ್ಯಾಯ ಬಂದ್ರ ಅವ್ರನ್ನ ಬಂದು ಕರೆದು ಕುಂಡ್ರಿಸಿ ಮುಗಿಸಿ ಕಡಿಗ ಸಂಜೆ ಮುಂದೆ ಕಾಗದ ನೋಡ್ಬಿಡ್ದ ಅವನ ಹೆಸರು ಹೋಗಿ ನಿಮ್ಮ ಹೆಸರಾಗಿರ್ತೈತಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕೆ ದಯಮಾಡಿ ಇವತ್ತಿನ ದಿವಸ ಅನೇಕ ವಿಷಯಗಳನ್ನ ಚರ್ಚೆ ಮಾಡಬೇಕಾದ್ರೂ ಸಹಿತ ಇವತ್ತು ಎ ಬಿ ಪಾಟೀಲ್ರು ಏನು ಅನ್ನೋದು 28ನೇ ತಾರೀಕಿನ ದಿವಸ ಕೌಂಟಿಂಗ್ ಆದ ನಂತರ ಗೊತ್ತಾಗ್ತೈತೆ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈಗ ಅವ್ರದ್ದು ಕೊನೆಯ ಒಂದು ಅಸ್ತ್ರ ಎಲ್ಲ ಮಾಡಿ ಮುಗಿಸಿರೋ ಟೋರಿಂಗ್ ಟಾಕೀಸ್ ಹಾಕಿರೋ. ಟೋರಿಂಗ್ ಟಾಕೀಸ್ ಅಂದ್ರೆ ಹೆಂಗ? ಟಾಕೀಸು ಅವ್ರದ, ಒಳಗಿನ ಮಂದಿ ಅವ್ರ, ಭಾಷಣ ಮಾಡೋರು ಅವ್ರ, ಚಪ್ಪಾಳೆ ಬಿಡೋರು ಅವ್ರ, ಹಾಡ ಅನ್ನೋರು ಅವ್ರ, ತಬಲಾ ಬಾರಿಸೋರು ಅವ್ರ. ಇದು ಈ ಊರಾಗ ಬಾರಿಸ್ಬಿಟ್ರೆ ಮತ್ತೆ ಮುಂದಿನ ಊರಿಗೆ ಹೋಗ್ಬಿಡು. ಇದೇ ಸಟ್ಟ ತಗೊಂಡು ಮುಂದಿನ ಊರಿಗೆ. ಅಂದ್ರೆ ನಾವು ಸಣ್ಣಾಗಿರ್ತಾಗ ಟೋರಿಂಗ್ ಟಾಕೀಸ್ ಹತ್ತಿರ ಅದು ಸಟ್ ತಗೊಂಡು ಬೇರೆ ಊರಿಗೆ ಹೋಗ್ತಿದ್ವು. ಅದನ್ನೆಲ್ಲ ಪ್ರಯತ್ನ ಮಾಡಿ ನೋಡ್ರು ನಮ್ಮ ತಾಲೂಕಿನ ಸ್ವಾಭಿಮಾನಿ ಜನ ಅವ್ರ ಕೈಗೆ ಯಾರೂ ಸಿಕ್ಕಿಲ್ಲ ಅನ್ನೋದು ಇವತ್ತು ದಿವಸ ನಮ್ಮ ಸುದೈವ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆ ಒಂದು ಟೋರಿಂಗ್ ಟಾಕೀಸ್ ವ್ಯವಸ್ಥೆಯನ್ನ ನಾವು ಬರೋಬ್ಬರು ಮಾಡಿದೀವಿ. ಇನ್ನೂ ಟೋರಿಂಗ್ ಟಾಕೀಸ್ ಆಗಿ ಉಳಿತೈತಿ. ಹಿಂಗ ಎ ಬಿ ಪಾಟೀಲ್ರು ಅಂದ್ರೆ ಕುಮಾರಣ್ಣ ಅಂತಲ್ಲ, ಆದ್ರೆ ಸೋದರಾಗಿರ್ತಕ್ಕಂಥ ಹಿರಿಯ ಸೋದರಾಗಿ ಎ ಬಿ ಪಾಟೀಲ್ರು ನಾನು ಕೈ ತಗೊಂಡು ಬೆನ್ನ ಹತ್ತಿರ ಈ ಒಂದು ವ್ಯವಸ್ಥೆಯಲ್ಲಿ ಅವರ ಟೋರಿಂಗ್ ಟಾಕೀಸ್ ನಮ್ಮ ತಾಲೂಕಿನಿಂದ ಹೊರಗೆ ಕಳಿಸುವಂತ ವ್ಯವಸ್ಥೆಗೂ ನಾವು ಹಿಂದೆ ಮುಂದೆ ನೋಡುವುದಿಲ್ಲ ಅನ್ನೋ ಮಾತ್ರ ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಅನಿವಾರ್ಯವಾಗಿ ಇವೆಲ್ಲ ವಿಷಯಗಳನ್ನ ಹೇಳಬೇಕಾದ್ರೆ ಇವತ್ತು ನಮ್ಮ ಸಂಸ್ಥೆಯನ್ನು ನಮ್ಮ ಹಿರಿಯರು ಕಟ್ಟಿದ್ದಾರೆ, ನಮ್ಮಲ್ಲಿರಲಿ. ಇವತ್ತು ಆ ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೆದದ? ಭಾರತ ದೇಶ 7 ಸಂಸ್ಥೆಗಳಿದ್ದು ಈ ಎಲ್ಲ ಬಂದಾಗಿದ್ದಾವೆ. ಇರುವುದು ಒಂದು ಉಳಿದದ್ದು, ಅದು ಇವತ್ತು ದಿವಸ ವಿದ್ಯುತ್ ಸಹಕಾರಿ ಸಂಸ್ಥೆ ಹುಕ್ಕೇರಿ. ಆ ಸಂಸ್ಥೆಗೆ ಬಹಳ ದೇಶದಾಗಿನ ಜನ ಭೇಟಿ ಕೊಡ್ತಾರೆ. ಹೆಂಗೆ ನಡೆದೈತಿ ಏನು ನಡೆದೈತಿ ಅನ್ನೋದ್ರ ಬಗ್ಗೆ ಭೇಟಿ ಕೊಡ್ತಾರೆ. ಅದನ್ನು ಇವತ್ತು ದಿವಸ ಪ್ರಶಂಸನೀಯ ಮಾಡೋದನ್ನು ಬಿಟ್ಟು ಇವತ್ತು ದಿವಸ ಮತ್ತೊಂದು ಕಡೆ ಹೇಳ್ತಾರೆ, ಈ ಹಳಿ ಕ್ಯಾಂಡಿಡೇಟ್ಗಳು ಬದಲಾಯಿಸಬೇಕಾಗೈತಿ. ಒಬ್ಬ ಹಂಗೆ ಹೇಳ್ತಾನೋ, ಒಬ್ಬ ಹಿಂಗೆ ಹೇಳ್ತಾನೋ. ದೊಡ್ಡವೇನಂತಾನೋ ಇವ್ರನ್ನ ಇಟ್ಕೊಂಡು